ಮಾಡಲ್ಲ, ಅದ್ರಾಗ ಏನು ಇರಲ್ಲ. ಆ ಬೇಳೆ ಸಾರು, ಉಪ್ಪು, ಖಾರ ಎರಡು. ದುಬೈ ಬೇರೆ ಹೋಗ್ಬೇಕು, ಅಷ್ಟು ರುಚಿ. ಅದು ಆಗ್ಬಿಟ್ರೆ ಅಲ್ಲ ಹೊಟ್ಟಿ ಕಾಣಿಸ್ತದೆ. ಸುಮ್ನೆ ಕುಕಿಂಗ್ ಮಾಡ್ತಾ ಇಂಟ್ರೆಸ್ಟ್ ಇಲ್ಲ ವಿಡಿಯೋ ಮಾಡಕ್ಕೆ. ಅಲ್ಲ ಅಲ್ಲ. ಹಾಯ್, ಹಲೋ, ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಎಸ್, ಮತ್ತೊಂದು ಲಾಗ್ಗೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಟು ಮೈ ನ್ಯೂ ಲಾಗ್. ಸೊ ಗೈಸ್, ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಜೋಶಲ್ಲಿ ನಾನು ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಏನೋ ಇದೆ ಅಲ್ವಾ? ಎಸ್ ಗೈಸ್, ಈ ವಿಡಿಯೋ ತುಂಬಾನೇ ಮಸ್ತಿ ಮಜಾ ಸಾಕಾಗಿದೆ ಮಾತ್ರ. ಸೊ ಈ ಲಾಗ್ ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರ್ತೀರ ಏನು ಅಂತ. ಸೊ ನಮ್ಮ ಕತೆ ನಿಮ್ಮ ಜೊತೆ ಹಾಗೆ ಹರಿಪುರಾಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಂಡ್ ಬರ್ತೀರಾ? ತುಂಬಾ ಮಜಾ ಇದೆ. ಹೋಗಿ ನೋಡ್ಕೊಂಡು ಮತ್ತೆ ವಾಪಸ್ ಬನ್ನಿ, ಸಿಗೋಣ. ಸರಿ ಸರಿ ನೋಡಿ, ಅದೇ ಹಾಕಣೆ ಅವಳು. ಚಳಿಗೆ ಇದೆಲ್ಲ ಸರಿಯಾಗಲ್ಲ, ಇದು ಕುಡಿ ಅಂತೇಳಿ ಓಲ್ಡ್ ಮಂಗ್ ತಗೊಂಡ್ಬಂದ್ ಕೊಟ್ಟಿದ್ಲು ಗೊತ್ತಾ ಅವ್ನಿಗೆ. ಯಾರು? ರೀಸೆಂಟ್ ಆಗಿ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಬೆಳೆದಿರೋದು, ನಾನು ಇತ್ತೀಚೆಗೆ ಕನ್ನಡ ಕಂಪೇರ್ ಮಾಡಿ ನೋಡಿರೋ ಎಲ್ಲ ಬಂದ್ಬಿಟ್ಟು ಕಾಮಿಡಿ ಮೇಲೆನೆ ಬೆಳೆದಿರೋದು. ಕಾಮಿಡಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಒಂದೊಂದು ಟೈಮು ದುಡ್ಡು ಕೊಟ್ಟು ಬೆಳೆಸ್ತಾರ. ದುಡ್ಡು ಕೊಟ್ಟು ಬೆಳೆಸ್ತಾರೆ, ದುಡ್ಡು ಕೊಡ್ಲಿಲ್ಲಂಗೂ ಬೆಳೆದವ್ರು ಇದಾರ. ಅವ್ರು ನೋಡು, ಯಾರೋ ತಮಿಳ್ ಚಾನಲ್ ಇದೆಲ್ಲ, ಅದು ಕುಕಿಂಗ್ ಚಾನಲ್ ಅಂತ, ಅವ್ರೇನ್ ಮಾಡ್ತಿದ್ರು, ಸುಮ್ನೆ ಕುಕಿಂಗ್ ಮಾಡ್ತಾ ವಿಡಿಯೋಸ್ ಮಾಡ್ಕೊಂತ ಹೋಗ್ತಿದ್ರು ಅವರು. ಇವಾಗೇನಿದ್ರು ನಿಮ್ ಮಧ್ಯದಲ್ಲಿ ನೀನ್ ಲಾಕ್ ಮಾಡಿ ಹಾಕು, ಅದು ಬೇರೆ. ನೀನೀಗ ಕಾಮಿಡಿ ವಿಡಿಯೋಸ್ ನೀನ್ ಮಾಡ್ಕೊಂಡು ನೀನ್ ಏನ್ ಬೇಡ. ಈಗ ನಾವು ಹುಡುಗರು ನಾವು ಸೇರ್ಕೊಂತೀವಲ್ಲ ಅಂತ ಜಾಗದಲ್ಲಿ ಇದ್ದಾಗ ಕಾಮಿಡಿ ವಿಡಿಯೋ ನೀನು ಅಲ್ಲಿ ಟೈಮ್ ಎಲ್ಲಿ ಸ್ಪೆಂಡ್ ಮಾಡ್ಬೋದು, ಎಲ್ಲಿ ವಿಷಯ ಸಿಗುತ್ತೆ ಅಂತ ತಗೋಬಹುದು. ಈಗ ಮೊನ್ನೆ ದರ್ಶನ ಮದುವೆ ಹೋಗಿದ್ದಾಗ ಅವ್ನ ನೈಟ್ ಅವ್ನ ಶಾಸ್ತ್ರ ಇತ್ತು ಗೊತ್ತಾ, ಆ ಟೈಮಲ್ಲಿ ಅವ್ನ ಕಾರ್ ಎಳ್ಕೊಂಡು ಅವಳಿಗೆ ಇಂಟ್ರೆಸ್ಟ್ ಇಲ್ಲ ವಿಡಿಯೋ ಮಾಡಕ್ಕೆ. ಮಾಡ್ತಾ ಇದೀನಲ್ಲ, ಹೆಂಗ್ ಮಾಡ್ತೀಯ? ಕರೆಕ್ಟ್ ಆಗಿ ಒಂದ್ ಸೈಡ್ ಸೆಟ್ ಮಾಡಿ ನೋಡೋಣ, ಇದು ಎದಕ್ ತಂದೀಯಾ? ಅಲ್ಲ ನೋಡಿ, ಇಂಥ ಯೂಟ್ಯೂಬರ್ಸ್ ಜೊತೆ ನಾವೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟಿದ್ರೆ ಅಲ್ಲ, ಒಂದು 3-4 ತಿಂಗಳು 5 ತಿಂಗಳು ನಿನಗೆ ಎಲ್ಲಿಂದ ಸಿಗ್ತಾ ಗೊತ್ತಾ? ಒಂದೊಂದು ಗ್ರೂಪಲ್ಲಿ ಇದ್ದಷ್ಟು ಬೇಗ ಸಿಗ್ತದೆ ನಿನಗೆ ವಿಷಯಗಳು. ನೀನು ಅದನ್ನ ಯೂಸ್ ಮಾಡ್ಕೋಬೇಕು. ಈಗ ನಿಂಗೊಂದು ಗ್ರೂಪಲ್ಲಿ ಒಂದು ವಿಡಿಯೋ ಸಿಕ್ಕ, ಇವಾಗ ಅದ ಕನೆಕ್ಟ್ ಮಾಡ್ಕೋ, ವಿಡಿಯೋ ಮಾಡ್ಕೊಂತ ಮದ್ವೆ ಯಾವ ಮೈ ಮೇಲೆ ಬರ್ತಾನಲ್ಲ ಅಂತೇಳಿ ಅನ್ಬೇಕು. ಅದನ್ನ ನೀನು ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ಅವಾಗ ನಿಂದ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅಂತೇಳಿ ಅದು ಬಂದೇ ಬಿಡುತ್ತಿ. ಏನು ಇಲ್ಲ, ಏನು ಮಾಡಲ್ಲ, ಅದ್ರಾಗ ಏನು ಇರಲ್ಲ. ಆ ಬೇಳೆ ಸಾರು, ಉಪ್ಪು, ಖಾರ ಎರಡು ಹಾಕಿ ಅಲ್ಲಿ ಮಠ ಮುಂದ್ಗಡೆ ಇಟ್ಕೊಂಡ್ರೆ ಎಲ್ಲರೂ ಕವರ್ ಆಗ್ತಾರೆ. ಹಿಂಗ್ ಅಂತ ಯೂಟ್ಯೂಬ್ ಹಿಂಗ್ ಮಾಡೋದು. ದರ್ಶನ ಮದುವೆಗೆ ಹೋದಾಗ ಹೊಟ್ಟಿ ಕಾಣಿಸ್ತದೆ. ನೈಟ್ ಸುಸ್ತಾಯ್ತೆ ಅಂತಲ್ಲ ಹೋಗಿ ಮಂಕೊಂಡ್ರು. ಈಗ ನೈಟ್ ಇದ್ರೆ 2 ಅವರ್ 3 ಅವರ್ ಮದುವೆಲೇ ಇದ್ದಂಗೆ ಆಗೋದು. ಡಿಫ್ರೆಂಟ್ ಆಗಿ ಎಲ್ಲ ಖಾಲಿ ಹೇಳ್ಬಿಡ್ಬೋದಾಗಿತ್ತು. ನನಗೆ ಮದುವೆ ಊಟ ಮಾಡಂಗ ಆಗ್ಬಿಟ್ಟೈತೆ. ಮದುವೆ ಆಗ್ಬಿಟ್ರೆ ಅತ್ಲಾಗೆ ಅಲ್ಲ ಹಬ್ಬ ಅಲ್ಲ, ಮದುವೆ ಊಟ ಮಾಡಕ್ ಮದುವೆ ಮಾಡ್ಕೊಂಡ್ಬಿಡ್ಬೇಕ. ಯಾವ್ದಾರು ಚೌಟ್ರಿ ಗಿಟ್ಟಿರ್ತಾವ ನೋಡಿ, ಯಾವ್ದಾರು ಮದುವೆ ಆಗ್ತಿದ್ರು ಹೋಗೋಣ. ಮದುವೆ ಊಟ ಒಂಥರ ಚೆನ್ನಾಗಿರುತ್ತಲ್ಲ. ಒಂಥರ ಚೆನ್ನಾಗಿರುತ್ತೆ. ಭಟ್ರು ಚೆನ್ನಾಗಿ ಅಡಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಮದುವೆ ಊಟ ಮಾಡಂಗ ಆಗ್ಬಿಟ್ಟೈತೆ. ಅಲ್ಲ, ಲಾಸ್ಟ್ಗೆ ಮದುವೆ ಊಟ ಅಂತ ಅನ್ಕೊಂಡು ಯಾವ್ದೋ ಗೊತ್ತಿಲ್ದಿರ ಮದುವೆಗೆ ಒಂದು ಗಿಫ್ಟ್ ತಗೊಂಡು ಹೋಗಿ ಗಿಫ್ಟ್ ಕೊಟ್ಟು ಊಟಕ್ಕೆ ಹೋಗಿ ಕುತ್ಕೋಬೇಕು. ಅಲ್ಲಿ ಊಟ ಚೆನ್ನಾಗಲ್ಲ, ಬಡ್ಡಿ ಮಗ ಬಟ್ಟ ಕೈ ಕೊಟ್ಟ ಲಾಸ್ಟಿಗೆ. ಭಟ್ರು ಯಾವಾಗ್ಲೂ ಹೆಂಗ್ ಗೊತ್ತಾ, ಅವ್ರದ್ದು ಎಷ್ಟು ಬೆವ್ರು ಹರಿಸ್ತಾರಲ್ಲ ಅಷ್ಟು ರುಚಿ. ಎಷ್ಟು ಬೆವ್ರು ಹರಿಸ್ತಾರಲ್ಲ ಅಷ್ಟು ರುಚಿ. ಬೆವ್ರು ಬಿಸಾಕ್ತಿರ್ತಾರಲ್ಲ, ಸಾಕಂತ ದೋಸೆ ಮೇಲೆ ಸಾಕಂತಂದು ಸಾಂಬಾರ ಹಾಕೋದು. ಕಡೆ ಆ ವಡೆನ ಹಿಂಗ್ ಹಿಡ್ಕೊಂಡು ಈಗ
ನೀನ್ ನೋಡು ನಿಮ್ ಮನೆಗೆ ದೋಸೆ ಮಾಡ್ರಿ ಯಾಕೆ ಟೇಸ್ಟ್ ಬರಲ್ಲ ಹೇಳು? ನೀವು ಬೆವ್ರು ಬರಲ್ಲ ಅಲ್ಲಿ ಹೋಟ್ಲಲ್ಲಿ ಆ ದೊಡ್ಡ ಹಂಚಿನ ಮೇಲೆ ಮುಂದೆ ನಿಂತ್ಕೊಂಡ್ರೆ ಕಿತ್ಕೊಂಡು ಇಳಿತಾ ಇರೋದು ಬೆವ್ರು ಅವರಿಗೆ, ಅವಾಗ ಗೊತ್ತಾ ಇರೋ ಟೇಸ್ಟ್. ಏನಿಲ್ಲ ಅವ್ನು ಎಷ್ಟು ದೋಸೆ ಹಿಂಗ್ ಬಕರಾಗೆ ತಪ್ಪ 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 ಒಂದೆರಡು ಹನಿ ಬಿದ್ಬಿಟ್ಟು ಬಂದ್ರೆ ದೋಸೆ ಮೇಲೆ ಅಣ್ಣ ಚೀಸ್ ದೋಸೆ ಏನ್ ಮಾಡಿದ್ರಿ ಅಣ್ಣ ದೋಸೆ ಮಾಡಿದ್ವಿ ಅಣ್ಣ ದೋಸೆ ನೀನು ಅಂತ ನಂಗೆ. ಅದೇ ಎಷ್ಟು ಬೆವ್ರು ಹರಿಸ್ಬೇಕು, ಹರಿಸಿ 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 ಹಿಂಗ್ ಮಾಡ್ತಾರೆ. ಮಂಗ್ ನನ್ನ ಮಗನೇ ಹೆಂಗ್ ಹೋಗ್ತಾನ ನೋಡೋನು. ಇಲ್ಲಿ ಗಾಡಿಗಳು ಟಚ್ ಆಗೋದು ಜಾಸ್ತಿ. ಇಲ್ಲ ಸಿಗ್ನಲ್ ಬಿದ್ರು ಇಲ್ಲ ಇಲ್ಲ ಹಿಂಗ್ ಹೋಗ್ಬೇಕಾರಲ್ಲ, ಆ ಕಡೆಯಿಂದ ಬರ್ಬೇಕಾರೆ ಆ ಕಡೆಯಿಂದ ರೋಡಿಂದ ಬರೋನು ರೈಟಿಗೆ ಹೋಗ್ಬೇಕಾಗಿರುತ್ತೆ, ಆ ಕಡೆ ರೋಡಿಂದ ಬರೋನು ಲೆಫ್ಟಿಗೆ ಹೋಗ್ಬೇಕಾಗಿರುತ್ತೆ. ನಾನೇನ್ ಮಾಡ್ತೀನಿ ಗೊತ್ತಾ ಬಾಬುಜಿ, ಸ್ಟ್ರೈಟ್ ರೈಟ್ ಇಂದಾನೆ ಬಂದು ಲೆಫ್ಟಿಗೆ ಹೊಡ್ಕೊಂಡ್ಬಿಡ್ತೀನಿ ನಾನು. ಸ್ಪೀಡ್ ಇರ್ತೀನಿ ನಾನು. ಇದು ಮಾಡ್ಕೊಂಡ್ರೆ ಇಂಡಿಕೇಟರ್ ಕೊಟ್ಟು ಹೋಗ್ಬಿಡ್ತೀನಿ ನಾನು. ತಲೆನೇ ಕೆಡ್ಸ್ಕೊಂಡಂಗೆ. ಪ್ಲಾಟ್ಫಾರ್ಮ್ ಆಗುತ್ತಮ್ಮ, ನಿಜವಾಗ್ಲೂ ಹೇಳ್ತಿದ್ದೀನಿ, ಒಳ್ಳೆ ಐಡಿಯಾ ಇದು. ಇಲ್ಲ ಇಲ್ಲ ಅವ್ರು ನಮ್ಗೆ ಅಡ್ಜಸ್ಟ್ ಆಗಲ್ಲ, ಹೋಗಲ್ಲ. ಅವ್ರು ನಮ್ಗೆ ಅಡ್ಜಸ್ಟ್ ಆಗಲ್ಲ. ಒಂದ್ಸತಿ ಒಬ್ರು ಬೇಡ ಅಂತಂದ್ರೆ ಅಲ್ಲೇ ಅಂದ್ರೆ ಇಲ್ಲ ಹೋಗಲ್ಲ. ನಿಂದು ಬೆಳವಣಿಗೆ ನೋಡ್ಕೊಳ್ಳೆ. ನಾನು ಮಾಡ್ಕೊಂತೀನಿ. ಇದೊಂಥರ ಯೂಟ್ಯೂಬ್ ವ್ಲಾಗ್ ಹೋಗಿ ಪಾಡ್ಕಾಸ್ಟ್ ಆಯ್ತೀನಿ ಇವತ್ತಿನ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಬೆಳೆಯೋದು ಅಷ್ಟು ಈಸಿನೇ ಅಲ್ಲ. ಆದ್ರೆ ಒಂದು ಸ್ಟೆಪ್ ಮೇಕ್ ಹತ್ತಿರೆ ಲಿಫ್ಟ್ ಅಲ್ಲಿ ಹೋದಂಗೆ ಹೋಗ್ತೀಯ. ಇಲ್ಲಿ ಇದು ಹೆಂಗಿದೆ ಗೊತ್ತಾ ನಿನ್ಗೆ? ಫಸ್ಟ್ನೇ ಫ್ಲೋರ್ ತನಕ ಫಸ್ಟ್ ಯಾರ ಕೈಗೆ ಸಿಗೋಕ್ ಗೊತ್ತಾ? ವಿಡಿಯೋ ವೈರಲ್ ಮಾಡ್ತಾರಲ್ಲ ಅವ್ರ ಕೈಯಲ್ಲಿ ಸಿಗ. ನೀವು ಇವತ್ತಿನ ಡೇಟ್ ಹಾಕಿ ಟುಡೇಸ್ MG ರೋಡ್ ಲುಕ್ ಅಂತ ಹಾಕು. ಅಪ್ಡೇಟ್ ಮಾಡ್ಕೊಂತಿರ್ಲಿ ದಾರಿಗೆ ಹೋಗ್ಬೇಕಾರೆ. ಇವತ್ತು ಆಕ್ಸಿಡೆಂಟ್ ಆಗಿದ್ರೆ ಅದನ್ನ ಹಾಕು. ಯಾಕೆ ಬಾಜಿ? ಟುಡೇ ಆಕ್ಸಿಡೆಂಟ್ ಇನ್ ಹೊರಬಾಡ್ ಬಿಡು, ಮತ್ತೆ ಇಲ್ಲೇ ಯಾರಿಗಾರ ಆಗು ಬ್ಯಾಂಗ್ಳೂರ್ ಅಂತಂದು. ಶಾರ್ಟ್ಸ್ ಮಾಡ್ತಾ ಇದ್ದಾರೆ, ವಿಡಿಯೋಸ್ ಮಾಡಲಿ. ದಿಸ್ ಈಸ್ MG ರೋಡ್. ಇಲ್ಲಿ ನಿಮ್ಗೆ ಯಾವ ರೀತಿ ಏನ್ ಮಾಡ್ತಿದ್ದೆ ಬ್ರ್ಯಾಂಡ್ಗಳು ಬೇಕಲ್ಲ, ಎಲ್ಲ ರೀತಿ ಬ್ರ್ಯಾಂಡ್ಗಳು ಇಲ್ಲಿ ಸಿಗುತ್ತೆ. ಚೀಪ್ ಅಂತ ಹೇಳಕ್ಕಾಗಲ್ಲ. ಹಿಟ್ ಮಾರನ್ನ ಸುಟ್ ಮಾರಿ ತಗೋಬಹುದು. ಇವ್ರು ಸುಟ್ ಮಾರಲ್ಲ, ಬೇರೆ ತರ ಮಾಡ್ತಾರೆ. ಅದಕ್ಕೆ ಇಲ್ಲಿ ನಾವು ಶಾಪಿಂಗ್ ಬರಲ್ಲ. ಯಾರೋ ನಾಗ ಎಲ್ಲ ಮಾತಾಡೋದ್ನ ಅವ್ನು ಕಟ್ ಮಾಡಿ ಅವನು ಹಾಕೋದ್ ಹಾಕ್ತಂಗ್ ಕಣೆ. ಈಗ ಅವನು ಕುಂಡ್ರಿಸಿ ನೀನ್ ವಿಡಿಯೋ ಮಾಡು, ನಾನು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ. ಇಲ್ಲ, ಅವ್ರ ಕಾಂಟೆಂಟ್ ಮೇಲೆ ಮಾಡೋದು. ಯಾವ್ದು ಎಂತ ರೆಡ್ಡೆ ಅನ್ ಮಾಡಿ ಇಡು, ಅದು ಇದಾಕಿ ಮೊದ್ಲು ಟ್ರೆಂಡ್ ಏನೈತೆ ಅಂತ ನೋಡ್ಕೋಬೇಕು ಯೂಟ್ಯೂಬ್ ಆಗಿ. ಜನಕ್ಕೆ ಇಷ್ಟ ಆಗೋದು ಟ್ಯಾಂಕ್, ಇಲ್ಲ ಅಂತಂದ್ರೆ ಜಗಳಗಳು, ಜಗಳ. ಹಿಂಗೆ ಇಲ್ಲಿ ಗೊತ್ತಾ ಹೇಳ್ತೀನಿ, ಗಿಟಾರ್ ನೋಡಿ ಎಷ್ಟು ದೊಡ್ಡದಿದೆ. ಈಗ ಸೂಪರ್. ನಾನು ಬೆಂಗಳೂರು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸ್ಟಾರ್ಟಿಂಗ್ದು. ಅದು 4 ಗೊತ್ತಾ ಅಜಯ್? ಸ್ಟಾರ್ಟಿಂಗು ನಾನು ಬೆಂಗಳೂರಿಗೆ ಅಂದ್ರೆ ಬಂದು ಹೋಗ್ತಿದ್ದೆ ನಮ್ಮ ಚಿಕ್ಕಪ್ಪರ ಮನೆಗೆ, ಅಲ್ಲಿ ಇಲ್ಲಿ ಎಲ್ಲ. ಲಾಸ್ಟ್ ಕೆಲಸಕ್ಕೆ ಅಂತ ಬಂದೆ. ಅದು ಬೆಳಗ್ಗೆ ಟೈಮು ಹಾಲ್ ಸಪ್ಲೈ, ಅಂದ್ರೆ ಈ ಹಾಲ್ ಸೇಲ್ ಮಾಡ್ತಾರಲ್ಲ ಅವ್ರಿಗೆ ನಾವು ತಗೊಂಡೋಗಿ ಹಾಕೋದು ಟ್ರೇ ತರ. ಆಮೇಲೆ ನನಗೆ 15 ದಿನಕ್ಕೆ ಸುಸ್ತು ಹೊಡೆದ್ಬಿಟ್ಟೆ. ಅಲ್ಲಿಂದ ಸ್ಟಾರ್ಟಿಂಗ್ 15 ದಿನಕ್ಕೆ ಅಂದ್ರೆ ನಾನು ಬಂದಿದ್ದು 2 ತಿಂಗಳು ಕೆಲಸ ಮಾಡೋಣ ಅಂತ. ನನ್ಗೆ ಮೊಬೈಲ್ ಅವಶ್ಯಕತೆ ಇತ್ತು. ಒಂದ್ ನಿಮಿಷ ಭಾಷೆ ಪಾಸ್ ಮಾಡೋದ್ನ. ನೀವಿಬ್ರೆ ಮಾಡ್ರಿ, ನಾನು ತಗೋಬೇಡ್ರಿ. ಮುಂದೆ ಹೇಳು. ಏನ್ ಹೇಳ್ತಿದ್ನ ಹೇಳು? ಹಾಲು ಆಲೂಗಡ್ಡೆ, ಆಲೂಗಡ್ಡೆನಾ? ಹಾಲು 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 ಹಾಲು. ಅದಕ್ಕೆ ಬಂದು ಸೇರ್ಕೊಂಡ. 15 ದಿನಕ್ಕೆ ಸುಸ್ತು ಹೊಡೆದ್ಬಿಟ್ಟೆ. ಸಾಕಪ್ಪ ಹೋಗ್ಬಿಡೋಣ ಅಂತೇಳಿ ಬಂದೆ. ನಮ್ಮ ಚಿಕ್ಕಪ್ಪ ಕರ್ಕೊಂಬಂದಲ್ಲಿ ಗಾರೆಪಳ್ಳೆ ಬಸ್ ಸ್ಟಾಪಿಗೆ ಬಿಟ್ರು. ಇಲ್ಲಿ ಗಾರೆಪಳ್ಳೆನ ಕೂಡ್ಲ ಗೊತ್ತಿಲ್ಲ. ನಾನು ಅಲ್ಲಿಂದ ನಂದಿನಿ ಲೇಔಟಿಗೆ ಹೋಗ್ಬೇಕಾಗಿತ್ತು. ನಮ್ಮ ಮಾವ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ರು, ಅಲ್ಲಿಂದ ಮೆಜೆಸ್ಟಿಕ್ ಬಸ್ ಹತ್ಕೊಳಪ್ಪ, ಮೆಜೆಸ್ಟಿಕ್ ಒಳಗಡೆ ಬತ್ತೀಯ. ಮೆಜೆಸ್ಟಿಕ್ ಒಳಗಡೆ ಬಂದು ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 6 ಅನ್ಸುತ್ತೆ, 6ಗೆ ಬಂದ್ರೆ ಬಸ್ ನಂಬರ್ ಹೇಳಿದ್ರು. ಆ ಬಸ್ ಹತ್ಕೊಂಡ್ ಬಾ ಅಂತೇಳಿ. ಲಿಟ್ರಲ್ಲಿ ನಾನು 2 ರಿಂದ 3 ಅವರ್ ಬಸ್ ಸ್ಟಾಪಲ್ಲೇ ಇದ್ದೀನಿ. ಏನಕ್ಕೆ ಕೇಳು? ಒಂದು ಮೆಜೆಸ್ಟಿಕ್ ಬಸ್ ಇಲ್ಲ ಅವತ್ತು.
ಏನಿರ್ಬೋದು? ನಿನ್ಗೆ ಯಾವ ಬಸ್ ಹತ್ಬೇಕು ಅಂತ ಗೊತ್ತಿಲ್ಲ. ಬಸ್ ಬೋರ್ಡ್ ಹಾಕೊಂಬಂದಿರಲ್ವಾ ಬಸ್ಸಲ್ಲಿ? ಅದೇನೋ ಹೇಳಿದ್ದೆಲ್ಲ ನಂಗೆ ಹೇಳಿದ್ದೆ ನೀ ಇದನ್ನ ಒಂದ್ಸರಿ. ಒಂದು ಬಸ್ಸಲ್ಲೂ ಮೆಜೆಸ್ಟಿಕ್ ಬೋರ್ಡ್ ಇಲ್ಲ. ನನಗೆ ಅವ್ರು ಹಾ, ಮೆಜೆಸ್ಟಿಕ್ ಇದು. ಅಂತ, ಅಯ್ಯೋ. ಅದ್ರಲ್ಲಿರೋದು ಕೆಂಪೇಗೌಡ ಬಸ್ ನಿಲ್ದಾಣ ಅಂತ. ಬಸ್ ನಿಲ್ದಾಣ ಅಂತ ಅದಕ್ಕೆ ಹೇಳಿದ್ದೀನಿ ನಂಗೆ. ನನ್ಗೆ ಅದರಲ್ಲಿ ಹೇಳಿದ್ದಂತೆ. ಅಲ್ಲ ಕೇಳಿಲ್ಲ ನೀವು. ನಿನಗೆ ನಾನು ಹೇಳ್ತಾ ಇದ್ದೀನಿ. ಅಲ್ಲ ಕೇಳಿಲ್ಲ ನೀವು. ನಾನ್ ಕೇಳಿಲ್ಲ. ಹಂಗೆ ಸುಮ್ಮನೆ ಹೆಂಗ್ ಬಸ್ ಬರ್ತಾ ಇದಾವಲ್ಲ, ಈ ಬನಶಂಕರಿ ಅಂತ ಬರ್ತಾ ಐತೆ, ಸಿಲ್ಕೋಡ್ ಅಂತ ಬರ್ತಾ ಐತೆ, ಮಡಿವಾಳ ಅಂತ ಬರ್ತಾ ಐತೆ, ಎಲ್ಲ ಬರ್ತಾ ಇದಾವೆ. ಮೆಜೆಸ್ಟಿಕ್ ಅಂತ ಬರುತ್ತೆ ಅಂತ ನನ್ನ ತಲೆಯಲ್ಲಿ ಸಂಕೋಚ ಅವಾಗ ಸ್ವಲ್ಪ. ಇವಾಗ ನಂಗೆ ಇದ್ದಿದ್ರೆ ಕೇಳ್ತಾನೆ ಇರಲಿಲ್ಲ, ಎಲ್ಲ ಅಂತ ಹೇಳ್ಕೊಂಡ ಹೋಗ್ಬಿಡ್ತಿದ್ದೆ. ಹಂಗ ಆಗ್ಬಿಟ್ಟಿತ್ತು. ಆಮೇಲೆ ಲಾಸ್ಟಿಗೆ ಒಂದ್ಸತಿ ನನಗೂ ಆಗೈತ್ ಬಾಜಿ ಆ ಥರ ಆಗಿತ್ತಾ? ನಾನು ಟ್ರೈನಲ್ಲಿ ಓಡಾಡ್ತಿದ್ದಿಲ್ಲ ಫಸ್ಟ್. ಏನಾಗಿತ್ತು, ನನಗೆ ಮೆಜೆಸ್ಟಿಕ್ ಅನ್ನೋದು ಅಷ್ಟೇ ಗೊತ್ತು. ಅದಕ್ಕೆ KRS ಅಂತ ನಂಗೆ ಗೊತ್ತಿಲ್ಲ. KSR ಯಾವುದೋ ಟಿಕೆಟ್ ಕೊಟ್ಬಿಟ್ಟಾನೆ. ನಾನು ಬಂದು ಟ್ರೈನ್ ಹತ್ಕೊಂಡೆ, ಮುಂದೆ ಬಂತು, ನೋಡ್ತೀನಿ KSR ಅಂತ ಐತೆ. ಅಯ್ಯೋ ನಾ ಮೆಜೆಸ್ಟಿಕ್ಕಿಗೆ ಟಿಕೆಟ್ ತಗೊಂಡಿದ್ದೆ, ಇದು ಯಾವನು ಎಲ್ಲೋ ಕೊಟ್ಬಿಟ್ಟ ನೀವು ನನ್ನ ಮಗ ಅಂತ ನಾನು. ನನಗೆ ಎಲ್ಲಿ ಹಿಡಿದಾರೋ ಇವರು ಅಂತಂದು ಬರ್ತೀನಿ. ಬಂದು ಬೆಂಗಳೂರಿಗೆ ಇಳಿದೆ. ಅಂದರೆ ಎಕ್ಸಾಮ್ಗೇನೋ ಬರೆಯಕ್ಕೆ ಬಂದಿದ್ದೆ, ಇನ್ನು ಅಂದರೆ ಮುಗ್ಧ ಇಲ್ಲ, ಚಾನ್ಸೇ ಇಲ್ಲ. ಏನು ಗೊತ್ತಿಲ್ಲ. ಬೆಂಗಳೂರು ಹೊಸದು. ಬೆಂಗಳೂರು ಹೊಸ್ತಲ್ಲ, ಬಂದು ಇಳ್ದಿರೋದೆ ಫಸ್ಟ್ ಟೈಮ್. ಬಂದು ಇಳ್ದೆ. ಬಸ್ಗೆ ಹೋಗ್ಬೇಕಲ್ಲ ಇವಾಗ. ಅಂದ್ರೆ ಮೆಟ್ರೋ ಅಷ್ಟು ಹೋಗಷ್ಟು ಧೈರ್ಯನೂ ಇಲ್ಲ ಮೆಟ್ರೋದಲ್ಲಿ. ಅಷ್ಟು ಸಂಕೋಚವು. ಅಣ್ಣ ಆಟೋ ಅಂತಂದ್ರೆ ನಮ್ಗೆ ಹೆಂಗಂದ್ರೆ ಒಂಥರ ಇಷ್ಟ. ಆಟೋದವರು ನಮ್ಮೂರಲ್ಲಿ ಇರ್ತಾರಲ್ಲ, ಮೋಸ ಮಾಡಲ್ಲ, ಕಮ್ಮಿ ರೇಟು ಹೋಗ್ಬಿಡ್ತಾರ ಅಂತ ನನಗೆ. ನಾನು ಅಣ್ಣ ಬಸ್ ಸ್ಟಾಪ್ ಇಡ್ಬೇಕು ಅಂತಂದೆ. ಸರಿ ಆಯ್ತತ್ತು ಅಂತಂದ. ನನಗೆ ಬಸ್ ಸ್ಟಾಪ್ ಮುಂದೆ ಇರೋದು ಗೊತ್ತಿಲ್ಲ. ಅವನು ಒಂದು 5-6 ಕಿಲೋಮೀಟರ್ ಕರ್ಕೊಂಬಂದು ಅಲ್ಲೇ ಬಿಟ್ಟ. ಬಸ್ ಸ್ಟಾಪಿಗೆ ಬಿಟ್ಟ. 250-300 ರೂಪಾಯಿ ಕೇಳ್ದ. ಅಣ್ಣ ಇಲ್ಲೇ 5-6 ಕಿಲೋಮೀಟರ್ ಅಲ್ಲ ಅಣ್ಣ ಅಂತ. ಕೊಡ್ತೀಯ ಇಲ್ಲ ಅಂತ. ತಗೊಂಡು ಹೋಗಪ್ಪ, ನಂದೇ ತಪ್ಪೈತಿ ಕೇಳಿದ್ದು, ಇನ್ನವ್ರ ಜೊತೆಯಲ್ಲಿ ಜಗಳಕ್ಕೆ ಬರ್ತೀಯ ಅಂತಂದು ಕೊಟ್ಟು ಬಂದೆ. ಹಿಂಗೆಲ್ಲ ಆಗ್ತಾವ. ಬೆಂಗಳೂರು ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ, ರೂಪನಗರದಲ್ಲಿದ್ದೆ. ಏನೋ ಊರಿಗೆ ಯಾವ್ದೋ ಇಲ್ಲೇನೋ ಹೇಳ್ತಾ ಇದೀನಿ, ನಿಮ್ಮ ಅಜ್ಜಿ ಆಕಳಿಸ್ತಾ ಇದೆಯಾ ನೋಡಿ ಈ ಕಡೆ. ಹೊರಟಿದ್ದೆ. ಯೂಶಲ್ ನಾವು ಊರಲ್ಲೆಲ್ಲ ಕಟಿಂಗ್ ಮಾಡಿಸೋದು 50 ರೂಪಾಯಿ. ಇವಾಗ 50 ರೂಪಾಯಿ. ಅವಾಗ ಇನ್ನೂ ಕಮ್ಮಿ ಅನ್ಕೊಳ್ಳಿ, 30 ರೂಪಾಯಿ ಲೆಕ್ಕ. 30. ನಾವು ಹೋದೆ ಯೂಶಲ್ ಕಟಿಂಗ್ ಮಾಡ್ಸಕ್ಕೆ ಅಂತೇಳಿ ಕೂತ್ಕೊಂಡೆ. ಕಟಿಂಗ್ ಮಾಡ್ದ. ಅವಾಗ ಇನ್ನು ಚಿಕ್ಕ ಗಡ್ಡ, ಫುಲ್ ಶೇವ್ ಮಾಡಿಸ್ದೆ. ಅಣ್ಣ ಬ್ಲೀಚಿಂಗ್ ವಾಶ್ ಮಾಡ್ತೀನಿ ಅಂತ. ಬ್ಲೀಚಿಂಗ್ ವಾಶ್? ಏನೋ ಬ್ಲೀಚಿಂಗ್ ವಾಶ್, ಬ್ಲಾಕ್ ಕರೆ ಇದಾವೆ, ಸ್ವಲ್ಪ ಹೋಗ್ತವೆ. ಬ್ಲೀಚಿಂಗ್ ವಾಶ್ ಮುಖಕ್ಕೆ. ಅದನ್ನ ಫಸ್ಟ್ ಟೈಮ್ ಲೈಫಲ್ಲಿ ಕೇಳಿದೆ, ಫಸ್ಟ್ ಟೈಮು. ಸರಿ ಓಕೆ ಅಂತೇಳಿ ಬ್ಲೀಚಿಂಗ್ ವಾಶ್ ಮಾಡಿಸ್ಕೊಂಡೆ. ಬ್ಲೀಚಿಂಗ್ ಪೌಡರ್ ಹಾಕಿ ಏನನ್ನ ಮಾಡೋದನ್ನ ಗೊತ್ತಿಲ್ಲ. ಅದು ಒಳ್ಳೆ ತೊಟ್ಟಿ ತೊಳ್ದಂಗೆ ಪಾಳದತ್ಲಾಗಿ. ಅದಾದ್ಮೇಲೆ ನೆಕ್ಸ್ಟ್ ಅದೇನೋ ಇನ್ನೊಂದೇನೋ ಒಂದು ಪೇಪರ್ ಹಾಕ್ಬಿಟ್ಟು ಏನೋ ಆರೆಂಜ್ ಫೇಶಿಯಲ್ ತರ ಏನೋ ಮಾಡ್ತೀನಿ ಅಣ್ಣ, ಚೆನ್ನಾಗೈತೆ. ಸರಿ ಮಾಡಪ್ಪ ಅಂದೆ, ಮಾಡಿಸ್ಕೊಂಡೆ. ಆಮೇಲೆ ಅವನು 800 ರೂಪಾಯಿಯಿಂದ, ನನ್ನ ಹತ್ರ ಇದ್ದಿದ್ದೆ 800 ರೂಪಾಯಿ. 800 ಅಲ್ಲ, 700 ರೂಪಾಯಿನೇ ಇತ್ತು ನನ್ನ ಹತ್ರ. ನಾನು 100 ರೂಪಾಯಿ ಸರಿ ಹೇಳ್ಬೇಕು ನಿನಗೆ, ನಾಚಿಕೆ ಆಗಲ್ವಾ? ಕೇಳಿಸ್ಕ ಈ ಕಡೆ. ಕಟಿಂಗ್ ಮಾಡಿಸ್ಕೊಂಡು ಮಿಕ್ಕಿ ದುಡ್ತಾ ಊರಿಗೆ ಹೋಗ್ಬಾರಂತೆ ಹೊರಟಿದ್ದೆ. 7 o'clock ಬ್ಲೇಡ್ ಹಾಕ್ಬಿಟ್ಟನಲ್ಲಿ. ಹಣ ಇದ್ದಿದ್ದೆ 700 ಅಂತ ಹೇಳಿ 700 ಕೊಟ್ಟು ಕಟಿಂಗ್ ಮಾಡಿಸ್ಕೊಂಡು ಜಮ್ ಅಂತ ಊರಿಗೆ ಹೋಗ. ನನಗೆ ಜಮ್ ಅಂತ ಮಂಕಂಡೆ ಹೋಗಿ ಹೋಗ್ಲೇ ಇಲ್ಲ ಊರಿಗೆ. ಫೋನ್ ಪೇ ಇಲ್ಲ, ಗೂಗಲ್ ಪೇ ಇಲ್ಲ ಅವಾಗೆಲ್ಲ. ಸಡನ್ ಆಗಿ ಯಾರು ಕೇಳಕ್ ಪಟ್ಟ ಅಂತೇಳಿ ದುಡ್ಡು ಹಾಕಕ್ಕೆ. ಅಪ್ಪ ಅಯ್ಯೋ ಹುಚ್ಚ ನನ್ನ ಮಗ ಅಂತ ಅನ್ಕೊಂಡ್ ಬೈಕೆ ಬಂದ. ಆಮೇಲೆ ರೂಮಿಗೆ ಬಂದಾಗ ಗೊತ್ತಾಯ್ತು ಹುಚ್ಚ ಅವನಲ್ಲ, ನಾನು ಕೇಳ್ದಂಗ ಮಾಡಿಸ್ಕೊಂಡನು. ಇವೆರಡು ಮಾತ್ರ ಅದೆಷ್ಟಾಗುತ್ತೆ ಏನು ಅಂತ ಕೇಳಲಿಲ್ಲ. ಏನಿಲ್ಲ, ಈಗ ಯೂಶುವಲ್ ಹೆಂಗ್ ಗೊತ್ತಾ, ನಮ್ದು ಅದೇ ತಪ್ಪಲಿಪ್ಪ. ನಾನು ದುಬೈಗೆ ಹೋಗ್ತಿದ್ನಲ್ಲ, ದುಬೈಗೆ ಹೋಗ್ಬೇಕಾದ್ರೆ ಏನಾಯ್ತು, ಬೆಳಗ್ಗಿಂದ ಕಾದಿ ಸಾಕಾಗ್ಬಿಟ್ಟಿತ್ತು. ಹೋದೆ ಏರ್ಪೋರ್ಟಿಗೆ. ಇಲ್ಲಿ ಕಾಮತ್ ಅಂತ ಇತ್ತು ಫಸ್ಟ್ ಅಲ್ಲ, ಕಾಮತ್ ಅಂತ ಇತ್ತು, ಇವಾಗ ನಂದಿ ಅಂತ ಆಗಿದೆ. ಹೋದೆ ಇಡ್ಲಿ ಕೊಡೋಣ ಅಂದೆ. 250 ರೂಪಾಯಿ ಕೊಡು ಅಂದ. 250 ರೂಪಾಯಿನ
ಅಣ್ಣ ಇಡ್ಲಿ ಕೊಡು. ಇಡ್ಲಿಗೆ 250 ರೂಪಾಯಿಪ್ಪ ಇಲ್ಲಿ ಅಂತಂದ. ಅಯ್ಯಯ್ಯೋ ಅನ್ಕೊಂಡು ಸುಮ್ಮನೆ ಕೂತಿದ್ದೆ. ಸರಿಯಾಗಿ ಹೊಟ್ಟೆ ಸಿತ್ ಮಧ್ಯಾಹ್ನ. ದುಬೈ ಬೇರೆ ಹೋಗ್ಬೇಕು, ಬಜೆಟ್ ಅಲ್ಲೇ ನೋಡ್ಕೋಬೇಕು ನಾನೀಗ. ಯಾಕಂತಂದ್ರೆ ಇಲ್ಲಿ ಖರ್ಚು ಮಾಡ್ಬಿಟ್ಟೆ ಅಂತ ನಂಗೆ ದುಬೈಯಲ್ಲಿ ಮತ್ತೆ ಕಷ್ಟ ಆಗ್ಬಿಡುತ್ತೆ. ಅಲ್ಲಿ ಏನಕ್ಕೆ ಅಲ್ಲಿ ಟ್ಯಾಕ್ಸಿಗೆ ಒಂದು 15 ಕಿಲೋಮೀಟರ್ ಟ್ಯಾಕ್ಸಿಗೆ 2,500-3 ಸಾವಿರ ದುಬೈ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಲ್ಲ ಅಲ್ಲಿ? ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಾಜಿ. ಅಲ್ಲ ನಾನು ಹೇಳ್ತಿದ್ದೀನಲ್ಲ, 15 ಕಿಲೋಮೀಟರ್ 10 ಕಿಲೋಮೀಟರ್ 15 ಕಿಲೋಮೀಟರ್ ಮಿನಿಮಮ್ ನೀವು ವೆಹಿಕಲ್ ಸ್ಟಾಪ್ ಮಾಡಿದ್ರೆ 5 ದಿರಮ್ ಸ್ಟಾರ್ಟಿಂಗ್. 5 ದಿರಮ್ ಅಂತಂದ್ರೆ 1 ದಿರಮ್ಗೆ 24ರಿಂದ 25 ರೂಪಾಯಿ. ಸ್ಟಾಪ್ ಮಾಡಿದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮ್ದು. ಹಿಂಗೆ ಮತ್ತೇನ್ ಮಾಡೋಣ ಅಂತಂದು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ತಿಂದ್ ಬರ್ತೀನಿ. ಅದಾಗ್ಲೇ ಹೊಸದಾಗಿ ಏನೋ ಸ್ಟಾರ್ಟ್ ಆಗಿತ್ತಲ್ಲಿ, ಪ್ಯಾಟೀಸು ಮ್ಯಾಗಿ ಗೀಗಿ ಎಲ್ಲ ಮಾಡ್ತಿದ್ರಲ್ಲಿ. ಅಲ್ಲೇ ಏರ್ಪೋರ್ಟ್ ಮುಂದೆನೆ ಒಂದು ವ್ಯಾನ್ ತರ ಇಟ್ಕೊಂಡು, ಇಲ್ಲೇನಕ್ ಬರ್ಲಿಲ್ಲಪ್ಪ ಅಂತ ಅನ್ಕೊಂಡು ಮತ್ತೆ ಅಲ್ಲೂ ಹೋಗಿ ಈವ್ನಿಂಗ್ ಇನ್ನೇನು ನಂದು ಅನೌನ್ಸ್ಮೆಂಟ್ ಒಳಗಡೆ ಎಂಟ್ರಿ ಆಗ್ಬೇಕು, ಅದಕ್ಕಿಂತ ಮುಂಚೆ ಹೋಗಿ ಮ್ಯಾಗಿ ಗೀಗಿ ಪ್ಯಾಟೀಸ್ ಎಲ್ಲ ತಿಂದು ಹೋಗಿದ್ದೆ. ಮುಂಚೆ ಹೋಗಿದ್ದೀರಿ? ನನ್ನ ಫಸ್ಟ್ ಫ್ಲೈಟೇ ಇಂಟರ್ನ್ಯಾಷನಲ್. ಅದು ಇಂಡಿಗೋ ಹತ್ತಿದೆ. ಫಸ್ಟ್ ಫ್ಲೈಟ್ ದುಬೈ? ಫಸ್ಟ್ ಫ್ಲೈಟೇ ದುಬೈ. ನಂದು ಡೊಮೆಸ್ಟಿಕ್ ಇಲ್ಲ ಏನಿಲ್ಲ, ಸೀದಾ ಇಂಟರ್ನ್ಯಾಷನಲ್ ಹಾರ್ಬಿಟ್ಟೆ. ಅಷ್ಟಾಯ್ತಾ? ಹೋಗಿ ಕುತ್ಕೊಂಡು ಎಲ್ರಿಗೂ ಊಟ ಕೊಡ್ತಾಳೆ. ನನ್ನ ಟಿಕೆಟಾಗಿ ಏನಾಗೈತಂದ್ರೆ ಮಿಸ್ ಆಗಿ ಅದು ಏನು ಊಟದ್ದಿರುತ್ತಲ್ಲ ಅದಿಲ್ವೇ ಇಲ್ಲ. ಫಸ್ಟ್ ಟೈಮ್ ಅಲ್ಲ, ಇದ್ರು ಕೊಟ್ಟಿಲ್ವೇನೋ ಏನೋ ಗೊತ್ತಿಲ್ಲ. ನೀನು ಗೊತ್ತಿಲ್ಲ, ಕೇಳಂಗಿಲ್ಲ. ಯಾಕಂತಂದ್ರೆ ಒಂಥರ ಮುಜುಗರ ಸ್ವಭಾವ. ಇವಾಗಾದ್ರೂ ಐತೆ, ಇವಾಗ ಮಾಲ್ ಹೋಗಿದ್ವಲ್ಲ ಅಲ್ಲಿ ಸ್ವಲ್ಪ ಮುಜುಗರ ಆದಂಗ ಐತಂದ್ರೆ ನಂಗೆ ಅಲ್ಲಿ ಇರಂಗ ಹಂಗಿಲ್ಲ. ಮೊದಲೇ ಬೇರೆ ಗಗನ ಸಖಿ ಸಖಿನ ಏನ ಅಷ್ಟಾಯ್ತು. ಕುತ್ಕೊಂಡೆ, ಫುಲ್ ಇದ್ದೆ ಬಂದ್ಬಿಟ್ಟ. ಫುಲ್ ಮಲ್ಗೆ ಇಲ್ಲ ಬಾಜಿ. ನಾನು ರಾತ್ರಿ ಟ್ರಾವೆಲ್ ಮಾಡ್ಕೊಂಡ್ ಬಂದಿರೋದು. ಜರ್ನಿ ಬೆಂಗಳೂರಿಂದ ಡೈರೆಕ್ಟ್ ದುಬೈ ಅಥವಾ ಮತ್ತೆ ಬೆಂಗಳೂರಿಂದ ಡೈರೆಕ್ಟ್ ದುಬೈ. ಫಸ್ಟ್ ಟೈಮು ಎದೆ ದಗ ಅಂತ ಬಡ್ಕಂತೈತಿ. ಯಪ್ಪ ಏರ್ಸಿದ ಒಂದು 300-400 ಕಿಲೋಮೀಟರ್ ಸ್ಪೀಡಲ್ಲಿ ನೆಲದಲ್ಲೇ ಇದ್ದ. ನಾನು ಟೆಸ್ಟ್ ಮಾಡೋಣ ಅಂತ ಸ್ಪೀಡೋಮೀಟರ್ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಹೋಗಿದ್ದೆ ನಾನು. ಏರ್ಸಿದ 800-950 ಕಿಲೋಮೀಟರ್ ಸ್ಪೀಡಾಗಿ ಹೋಗೋದು. 550 ಕಿಲೋಮೀಟರ್ ಸ್ಪೀಡ್ ಹೋಗುತ್ತಾ ಮೇಲೇನೆ? 800-850 ಅಂತೂ ಕಾಮನ್ ಆಗಿ ಹೋಗ್ತಿತ್ತು ಬಿಡಿ ಅದು. ಮಧ್ಯ ಇಳಿಸ್ಬೇಕಾರೆ ಇಂಜಿನ್ ಸೌಂಡ್ ಹೋಗ್ಬಿಡೋದು. ಹೊಟ್ಟೆಲಿ ಏರ್ಬೇಕಾರೆ ಬಾಜಿ ಇದು ಇರ್ತೈತಲ್ಲ ಜಾಯಿಂಟ್ ವೀಲ್, ಅದ್ರಲ್ಲಿ ಏನಾಗತ್ತಲ್ಲ ನಿಮ್ಗೆ ಸೇಮ್ ಫೀಲ್ ಆಗುತ್ತಲ್ಲ? ಸೇಮ್ ಫೀಲ್. ಅದ್ರಿಂದ ಒಂದು 100-200 ಪಟ್ಟು ಜಾಸ್ತಿನೇ ಆಗತ್ತಲ್ಲಿ. ಅದು ಹಿಂಗ್ ಹೋಗ್ತಿರುತ್ತಾ, ಗಾಳಿ ಬಂದ ತಕ್ಷಣ ಹಿಂಗೆ ಆಗುತ್ತದು. ಅದಾದ್ಮೇಲೆ ಫ್ಲೈಟ್ ರೂಢಿ ಆಗ್ಬಿಡ್ತು. ಅದಾದ್ಮೇಲೆ ನಂದು ಲಾಂಗೆಸ್ಟ್ ಫ್ಲೈಟ್ ಹೋದ ವರ್ಷ ಡಿಸೆಂಬರ್ದಲ್ಲಿ ಇದಕ್ಕೆ ಸೌತ್ ಆಫ್ರಿಕಾ 17 ಅವರ್ 17 ಅವರ್ ಲಾಂಗೆಸ್ಟ್ ಫ್ಲೈಟ್. ಅದ್ರಾಗಂತೂ ಜೀವನೇ ಹೋಗ್ಬಿಟ್ಟಿತ್ತು. ಒಂದು ಟರ್ಬುಲೆನ್ಸಿಗೆ ಹಿಂಗಾರೆಲ್ಲ ಕೂತ್ಕೊಂಡ್ಬಿಟ್ಟಿದೀವಿ. ಹಂಗೆಲ್ಲ ಆಗುತ್ತಾ? ಅಂದ್ರೆ ಚಿಕ್ಕ ಫ್ಲೈಟ್ ಅಂದ್ರೆ ಇದಿತ್ತು, ಲೇ ಓವರ್ ಇತ್ತು ನಂದು ಕೀನ್ಯಾದಲ್ಲಿ. ಕೀನ್ಯಾದಲ್ಲಿ ಲೇ ಓವರ್ ಇತ್ತು, ಹಂಗಾಗಿ ಇದಾಗ್ಬಿಡ್ತು. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಜನ ರೋಡ್ ದಾಟ್ಬೇಕಾದ್ರೆ ಏನ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಏನ್ ಮಾಡ್ತಾರೆ ಹೇಳು? ಆಶೀರ್ವಾದ ಮಾಡ್ಕೊಂಬತ್ತಾರೆ ಬರ ಗಾಡಿಗೆ. ಹಿಂಗೆ ಗಾಡಿಗೆ ಹಿಂಗೆ ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಮೂವಿ ಒಂದು ಇದ್ದಿದ್ರೆ ಮೂವಿ ಹೋಗ್ಬೇಕಂತಿತ್ತು ನನಗೆ. ಮೂವಿ ಕೇಳಿ ಸಾಕತ್ ನಂಗೆ. ಯಾವ ಚಲೋ ಅದಲ್ಲಪ್ಪ? ಯಾವ ಚಲೋ? ಲೋಕ ಚೆನ್ನಾಗೈತ್ಲೆ. ಯಾರ್ದದು? ಇನ್ನೋರೆಲ್ಲ ಅನ್ನ ಹಾಕಲ್ಲ. ಯಾವ್ದಂದ್ರೆ ಅದು ಅಂದೇರರು ಹಾಕಲ್ಲ. ಅಂದೇರು ಸುಮ್ಮನೆ ಇರ್ತಾರೆ. ಏನಾಯ್ತು?
ಕಾರಲ್ಲಿ ಯಾರೋ ಬರ್ಸಿದ್ದೆ ಅನ್ನೋರೆಲ್ಲ ಅನ್ನ ಹಾಕಲ್ಲ ಅಂತ ಎಲ್ಲಿ ಯೂಟರ್ನ್ ಹಾಕ್ದೆ ಇವಾಗ ಗಾಡಿ. ಸೊ ಹೋಗ್ತಾ ದಾರಿಲಿ ಪಿಜ್ಜಾ ನೋಡಿದೆ, ಪಿಜ್ಜಾ ತಿನ್ನಬೇಕು ಅಂತ ತುಂಬಾ ಕ್ರೇವಿಂಗ್ಸ್ ಆಯಿತು. ಸೊ ಆ ಕ್ರೇವಿಂಗಿಗೆ ತಡ್ಕೊಳಕ್ಕಾಗ್ದೇ ಪಿಜ್ಜಾ ತೊಗೊಂಡು ಡೈರೆಕ್ಟ್ ಮನೆಗೆ ಹೊರಟ್ವಿ. ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತಾಯಿದ್ದೀವಿ ಅಂದರೆ ತಿಂತಾಯಿದ್ದೀವಿ ಗೈಸ್. ಒಂದೊಂದಕ್ಕೆ ಹಾಕ್ಬೇಕಿತ್ತು ಸಾಸು. ಏನು ಮತ್ತೆ ನೋಡ್ಕೊಂಡ್ ಬಂದ್ರ ವಿಡಿಯೋ ಹೇಗಿತ್ತು? ಸೂಪರಾ, ಸಾಗವಾಗಿತ್ತ ಅಲ್ವಾ? ಅಂಡ್ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ವಾ? ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ನೋಡಿರೋ ವಿಡಿಯೋ ಶೇರ್ ಆಗುತ್ತೆ, ಅವರು ಕೂಡ ನೋಡ್ತಾರೆ. ಸೊ ಒಂದು ನನಗೆ ಹೆಲ್ಪ್ ಆಗುತ್ತೆ, ಸಬ್ಸ್ಕ್ರಿಪ್ಷನ್ ಕೂಡ ಆಗುತ್ತೆ. ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಈ ವಿಡಿಯೋ ನೋಡಿದ್ಮೇಲೆ, ಈ ವ್ಲಾಗ್ ನ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ, ಆಯ್ತಾ? ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಓಕೆನಾ? ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ. ಮತ್ತೊಂದು ವಿಡಿಯೋ ಜೊತೆ, ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.